ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಅಂದರೆ ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೇನೆ. ಆ ವಿಡಿಯೋ ಯಾವುದಪ್ಪ ಅಂದರೆ ಪೋಸ್ಟ್ ಆಫೀಸಲ್ಲಿ ಯಾವುದೇ ಎಕ್ಸಾಮ್ ಇಲ್ಲದೆ ನೀವು ಆರಾಮಾಗಿ ಜಾಬ್ ತಗೋಬೋದು. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಆ ಜಾಬ್ ತಗೊಳ್ಳೋಕ್ಕೆ ಏನೇನು ಮಾಡಬೇಕು ನಾವೆಲ್ಲ ಅಂತಂದು. ಮೊದಲನೇದಾಗಿ ಏನಪ್ಪ ಅಂದರೆ ಪೋಸ್ಟ್ ಆಫೀಸ್ ರಿಕ್ರೂಟ್ಮೆಂಟ್ ಕಡೆಯಿಂದ 2020ರಲ್ಲಿ ಈ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಈ ನೋಟಿಫಿಕೇಶನಲ್ಲಿ ಎಷ್ಟು ವೇಕೆನ್ಸಿಗಳನ್ನು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಭಾರತೀಯ ಅಂಚೆ ಇಲಾಖೆಯಲ್ಲಿ 30,000ಕ್ಕೆ ಹೆಚ್ಚು ಹುದ್ದೆಗಳು ಇದಾವೆ ಅಂತಂದು ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಬಿಟ್ಟಿದ್ದಾರೆ. ಹಾಗಾಗಿ ಯಾವಪ್ಪ ಅಂದ್ರೆ ದೇಶದಾದ್ಯಂತ GDS ಹುದ್ದೆಗಳಿಗೆ ಭರ್ತಿ ಮಾಡಲು ಸೆಂಟ್ರಲ್ ಗೌರ್ಮೆಂಟ್ ಅವರು ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. ಸುಮಾರು 30,000 ಹೆಚ್ಚು ಹುದ್ದೆಗಳು ಖಾಲಿದೆ ಅಂತಂದು ಅವರು ಈಗ ತಿಳಿಸಿದ್ದಾರೆ. ಓಕೆನಾ, ಇದಕ್ಕೆ ಅಪ್ಲೈ ಮಾಡಲು ಯಾವ ತರ ಅಪ್ಲೈ ಮಾಡೋಕು ವಯೋಮಿತಿ ಏನದಂತೂ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಏನಪ್ಪಾ ಅಂದ್ರೆ ನೇಮಕಾತಿ ವಿವರ ಏನಪ್ಪಾ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ BBN ಅಂದ್ರೆ ಪೋಸ್ಟ್ ಮಾಸ್ಟರ್ಗೆ ವೇಕೆನ್ಸಿಗಳು ಕರೀತಾರೆ. ಓಕೆನಾ, ಅದಾದ್ಮೇಲೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಅದು ಕೂಡ ವೇಕೆನ್ಸಿಗಳು ಇಲ್ಲಿ ಖಾಲಿದೆ ಅಂತ ಕರೀತಾರೆ. ಅದಾದ್ಮೇಲೆ ಡಾಕ್ ಸೇವಕ್ ಮತ್ತು ಅಥವಾ ಪೋಸ್ಟ್ ಮ್ಯಾನ್ ಮನೆಗೆ ಅಂಚೆ ಪಾರ್ಸಲ್ ವಿತರಣೆ ಮಾಡುವ ಜವಾಬ್ದಾರಿ ಇದು ಹೆಚ್ಚು ಚಾನಲ್ ಹುದ್ದೆಗಳಾಗಿರುತ್ತೆ. ಓಕೆನಾ, ಪೋಸ್ಟ್ ಮ್ಯಾನ್ ಕೆಲಸ ಏನಂದ್ರೆ ತುಂಬಾ ಹೆಚ್ಚು ಚಾನಲ್ ಆಗಿದೆ, ತುಂಬಾ ಜಾಸ್ತಿ ಕೆಲಸ ಇರುತ್ತೆ. ಓಕೆನಾ, ಇದು ಪೋಸ್ಟ್ ಮ್ಯಾನ್ ಕೆಲಸ ತುಂಬಾ ಜಾಸ್ತಿ. ಅದಕ್ಕೆ ಫಸ್ಟ್ ಮತ್ತೆ ಬ್ರಾಂಚ್ ಪೋಸ್ಟ್ ಮತ್ತೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ಗೆ ಸ್ವಲ್ಪ ಕೆಲಸ ಕಮ್ಮಿ ಇರುತ್ತೆ, ಹಾಗಾಗಿ ಜಾಸ್ತಿಗಳು ಸಂಬಳಗಳು ನೀಡ್ತಾರೆ. ಅದಾದ್ಮೇಲೆ ವೇತನ ರಚನೆ ಹುದ್ದೆ ಪ್ರಕಾರ ಬದಲಾಗಿ ಏನಪ್ಪಾ ಅಂದ್ರೆ ಸುಮಾರು BBM ಸುಮಾರು 12,000ರಿಂದ 29,000 ಸಂಬಳ ಕೊಡ್ತಾರೆ. ಅದಾದ್ಮೇಲೆ ABMP ಮತ್ತು ಡಾಕ್ ಸೇವೆಗೆ 10,000ರಿಂದ 24,000 ರೂಪಾಯಿ ಸಂಬಳ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಪೋಸ್ಟ್ ಮ್ಯಾನ್ಗೆ ಜಾಸ್ತಿ ಕೆಲಸ ಇರುತ್ತೆ, ಹಾಗಾಗಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ 8ನೇ ವೇತನ ಆಗಿರೋದ ಕಾರಣ ಬೇಸಿಕ್ ಸ್ಯಾಲರಿ ಕೂಡ ನಿಮಗೆ 50,000 ರೂಪಾಯಿ ಬಂದೇ ಬರುತ್ತೆ ಅಂತ ನಾಲ್ಲಿ ನೋಡಬಹುದು. ಓಕೆನಾ, ನಿಮ್ಗೆ ಏನೋ ಡೌಟ್ ಇದ್ರೆ ಬೇಕಾದ್ರೆ ಆನ್ಲೈನ್ ಚೆಕ್ ಮಾಡಿ ಎಷ್ಟು ಸ್ಯಾಲರಿ ಕೊಡ್ತಾರೆ ಅಂತಂದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮಾನದಂಡ ಏನಿರ್ಬೇಕಪ್ಪ ಏನಪ್ಪಾ ಅಂದ್ರೆ ವಿದ್ಯಾರ್ಥಿ ಏನಪ್ಪಾ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ 10ನೇ ತರಗತಿ ಪಾಸ್ ಆಗಿರಬೇಕು. SSLC ಪಾಸ್ ಆದ್ರೆ ನಿಮಗೆ ಆರಾಮಾಗಿ ಈ ಜಾಬ್ಗೆ ಅಪ್ಲೈ ಮಾಡಬಹುದು. ಅದಾದ್ಮೇಲೆ ಗಣಿತ ಮತ್ತು ಇಂಗ್ಲಿಷ್ ವಿಷಯಗಳಲ್ಲಿ ಖಂಡಿತವಾಗಿ ಪಾಸ್ ಆಗಿರಬೇಕು. ಓಕೆನಾ, ನೀವು ಮ್ಯಾಥ್ಸ್ ಮತ್ತು ಇಂಗ್ಲಿಷ್ ಅಲ್ಲಿ ನೀವು ಪಾಸ್ ಆದ್ರೆ ಈ ಜಾಬ್ಗೆ ಅಪ್ಲೈ ಮಾಡಕ್ ಆಗುತ್ತೆ. ಅದಾದ್ಮೇಲೆ ವಯೋಮಿತಿ ಏನಪ್ಪ 18 ವರ್ಷ 40 ವರ್ಷದ ನಡುವೆ ಇರಬೇಕು. SC/ST ಅಭ್ಯರ್ಥಿಗಳು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಆಮೇಲೆ OBC ಅವರಿಗೆ 3 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ. ಆಮೇಲೆ PW ವಿದ್ಯಾರ್ಥಿಗಳಿಗೆ 10 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡ್ತಾ ಹೋಗಬಹುದು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಭಾಷೆ ಜ್ಞಾನ ಏನಪ್ಪಾ ಅಂದ್ರೆ ಸ್ಥಳೀಯ ಭಾಷೆ ನಿಮ್ಗೆ ಬರ್ಬೇಕಪ್ಪ. ನೀವು ಕರ್ನಾಟಕದಲ್ಲಿ ಕೆಲಸ ಸಿಕ್ಕರೆ ನೀವು ಕರ್ನಾಟಕ ಭಾಷೆ ಬರಲೇಬೇಕು ಕಂಪಲ್ಸರಿ. ಓಕೆನಾ, ಆಲ್ಮೋಸ್ಟ್ ನಿಮಗೆ ಕರ್ನಾಟಕದ ಇರೋ ಸ್ಟೂಡೆಂಟ್ಗೆ ನಿಮ್ಗೆ ಕರ್ನಾಟಕ ಒಳಗೆ ನಿಮಗೆ ಪೋಸ್ಟ್ ಆಫೀಸ್ಗಳಿಗೆ ಕೆಲಸ ಹಾಕ್ತಾರೆ. ಹಾಗಾಗಿ ನಿಮಗೆ ಕನ್ನಡ ಕಂಪಲ್ಸರಿ ಬರಬೇಕು. ಆಮೇಲೆ ಇತರಿಗೆ ನೈಪುಣ್ಯತೆ ಏನಿರ್ಬೇಕಪ್ಪ ಅಂದ್ರೆ ಸೈಕಲ್ ಓಡಿಸಲು ಬರಬೇಕು, ಖಂಡವಾಗಿ ಬರಬೇಕು. ಆಮೇಲೆ ಇದೇನಪ್ಪ ಅಂದ್ರೆ ಬೈಕ್ ಓಡಿಸೋಕೆ ನಿಮ್ಗೆ ಬರಬೇಕು. ಬಂದ್ರೆ ನೀವು ಆರಾಮಾಗಿ ಪೋಸ್ಟ್ ಮ್ಯಾನ್ಗೆ ವೇಕೆನ್ಸಿಗೆ ಅಪ್ಲೈ ಮಾಡೋ ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ಆಯ್ಕೆ ಪ್ರಕ್ರಿಯೆ ಸಂಪೂರ್ಣವಾಗಿ ಮೆರಿಟ್ ಆಧಾರಿತ. ಏನಪ್ಪ ಮೆರಿಟ್ ಮೇಲೆ ನಿಮಗೆ ಆಧಾರಿತ ಮಾಡ್ತಾರೆ. ಯಾವುದೇ ಎಕ್ಸಾಮ್ ಇಲ್ಲದಿರೋ ಕಾರಣ ನಿಮಗೆ SSLC ಮೇಲೆ ಬಂದಿರೋ ಪರ್ಸೆಂಟೇಜ್ ಮೇಲೆ ನಿಮಗೆ ಆಯ್ಕೆಯನ್ನ ಮಾಡ್ತಾರೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆನಾ, ಯಾವುದೇ ಲಿಖಿತ ಪರೀಕ್ಷೆ ಇರುವುದಿಲ್ಲ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗಪ್ಪ ನೋಡ್ತಾ ಹೋದ್ರೆ ಇನ್ನು ಅಧಿಕೃತವಾಗಿ ವೆಬ್ಸೈಟ್ ಅಲ್ಲಿ ಬಿಡುಗಡೆ ಮಾಡಿಲ್ಲ. ಓಕೆನಾ, ಹಾಗಾಗಿ ಜನವರಿ 15 20ರಲ್ಲಿ ನಿಮಗೆ ಅಪ್ಲಿಕೇಶನ್ ಬಿಡಗೆ ಬಿಡ್ತಾರೆ. ಓಕೆನಾ, ಈ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗೆ ನಿಮಗೆ ನಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಓಕೆನಾ, ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಂತ ತಿಳಿಸಿಕೊಡ್ತೀನಿ. ಹಾಗಾಗಿ ಹೇಗೆ ಅಪ್ಲೈ ಮಾಡೋದು ಕೂಡ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಓಕೆನಾ, ಅದಾದ್ಮೇಲೆ ಕೊನೆ ದಿನಕ್ಕೆ ಬಂದ್ಬಿಟ್ಟು ಫೆಬ್ರವರಿ 4ರ ಒಳಗೆ ನಿಮಗೆ ಕೊನೆ ದಿನಕ್ಕೆ ಆಗಿರುತ್ತೆ. ಓಕೆನಾ, ಈ ಮಂತ್ ಜನವರಿ 15ರಲ್ಲಿ 24ಕ್ಕೆ ನೋಟಿಫಿಕೇಶನ್ ಬಿಡ್ತಾರೆ ಅಪ್ಲೈ ಮಾಡಕ್ಕೆ. ಹಾಗಾಗಿ ಫೆಬ್ರವರಿ 4ರ ಒಳಗೆ ನಿಮಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ನಿಮಗೆ ಬಿಟ್ಟಾಗ ನಾನು ಅಪ್ಲಿಕೇಶನ್ ಯಾಕಂತ ತೋರಿಸಿಕೊಡ್ತೀನಿ. ಇದಿಷ್ಟು ಅರ್ಜಿ ದಿನಗಳಾಗಿತ್ತು. ಆಮೇಲೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗಪ್ಪ ಅಂದ್ರೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದು ಅರ್ಜಿ ಸಲ್ಲಿಸುವ ಇದು ವೆಬ್ಸೈಟ್ ಆಗಿರುತ್ತೆ. ಓಕೆನಾ, ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದ್ರೆ ನಾನು ಅಪ್ಲೈ ಮಾಡುವಾಗ ಆ ವಿಡಿಯೋಕ್ಕೆ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆನಾ, ಆಮೇಲೆ ನಿಮ್ದು ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿ ಬಳಸಿ ರಿಜಿಸ್ಟರ್ ಆಗಬೇಕು. ಆಮೇಲೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಿಮಗೆ ID ಬರುತ್ತೆ. ಓಕೆನಾ, ID ಮೂಲಕ ನೀವು ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಓಕೆನಾ, ಆಮೇಲೆ ವಿದ್ಯಾರ್ಥಿಯ ಮತ್ತೆ ಎಜುಕೇಶನ್ ಅಪ್ಲೈ ಮಾಡೋಕೆ ವಯಸ್ಸು ಮತ್ತೆ ಭಾಷಾ ಜ್ಞಾನ ಇತ್ಯಾದಿಗಳಲ್ಲಿ ಏನೇನು ಕ್ವಾಲಿಫಿಕೇಶನ್ ಕೇಳ್ತಾರೆ ಅದನ್ನೆಲ್ಲ ನೀವು ಅಪ್ಲೈ ಮಾಡಬೇಕು. ಅದಾದ್ಮೇಲೆ ದಾಖಲಾತಿ ಏನ್ ಮಾಡಬೇಕಪ್ಪ ಅಂದ್ರೆ ನೀವು 10ನೇ ತರಗತಿ ಪಾಸ್ ಆಗಿರೋ ಮಾರ್ಕ್ಸ್ ಕಾರ್ಡ್ ನಲ್ಲಿ ಅಪ್ಲೈ ಮಾಡಬೇಕು. ಆಮೇಲೆ ಜಾತಿ ಪ್ರಮಾಣ ಪತ್ರ ಅಪ್ಲೈ ಮಾಡಬೇಕು, ಆಧಾರ್ ಕಾರ್ಡ್ ಅಪ್ಲೈ ಮಾಡಬೇಕು, ಸಿಗ್ನೇಚರ್ ಅಪ್ಲೈ ಮಾಡಬೇಕು, ಹಾಗೆ ನಿಮಗೆ ಫೋಟೋ ಕೂಡ ಇಲ್ಲ ಅಪ್ಲೈ ಮಾಡಬೇಕಂತ ತಿಳಿಸಿದ್ದಾರೆ. ಅದಾದ್ಮೇಲೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ OBC ಪುರುಷ ಅಭ್ಯರ್ಥಿ 100 ರೂಪಾಯಿ ಖಂಡವಾಗಿರುತ್ತೆ. ಓಕೆನಾ, ನೀವು ಜನರಲ್ ಕ್ಯಾಟಗರಿಗೆ 100 ರೂಪಾಯಿ ಪೇ ಮಾಡಬೇಕು. ಹಾಗೆ SC/ST ಮಹಿಳೆಯರಿಗೆ ಮತ್ತು PW ವಿದ್ಯಾರ್ಥಿಗಳಿಗೆ ನಿಮಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಅಂತ ನಾವು ಇಲ್ಲಿ ನೋಡಬಹುದು. ಓಕೆನಾ, ಅರ್ಜಿ ಸಲ್ಲಿಸುವ ಮತ್ತು ಪ್ರಿಂಟ್ ನೀವು ಅರ್ಜಿ ಸಲ್ಲಿಸಿದ ಮೇಲೆ ಅಪ್ಲಿಕೇಶನ್ ಪ್ರಿಂಟ್ ನ ತೆಗೆದುಕೊಳ್ಬೇಕು. ಯಾಕಪ್ಪ ಅಂದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಾಗ ನಿಮಗೆ ಅಪ್ಲಿಕೇಶನ್ ರಿಸಿಪ್ಟ್ ಕೇಳ್ತಾರೆ. ನೀವು ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಡಿ ಅಂತ ಕೇಳ್ತಾರೆ. ಹಾಗಾಗಿ ಅದನ್ನ ತೆಗೆದಿಟ್ಕೋಬೇಕಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು.
ಆಮೇಲೆ ಏನಪ್ಪಾ ಅಂದ್ರೆ ಇದು ಇತರ ಮುಖ್ಯ ಮಾಹಿತಿ ಏನಪ್ಪಾ ಅಂದ್ರೆ ಈಗ ಏನಪ್ಪಾ ನೇಮಕಾತಿಯಲ್ಲಿ ಮೀಸಲಾತಿ ನಿಯಮಗಳು ಅನ್ವಯ ಆಗುತ್ತವೆ SC ST OBC EWC ಮತ್ತು PWಗಳಿಗೆ ಮೀಸಲಾತಿ ಅಂತ ನಾವು ನೋಡ್ತಾ ಹೋಗ್ಬೋದು. ಓಕೆ, ಇದಿಷ್ಟು ಪೋಸ್ಟ್ ಆಫೀಸಲ್ಲಿ 30,000 ವೇಕೆನ್ಸಿ ಖಾಲಿ ಇದೆ ಅಂತ ನಾವು ಇಲ್ಲಿ ನೋಡ್ತಾ ಬಂದಿದ್ದೇವೆ. ಇದನ್ನು ಅಪ್ಲಿಕೇಶನ್ ಲಿಂಕ್ ಬಿಟ್ಟಿದಾಗ ನಿಮಗೆ ಹೇಗೆ ಅಪ್ಲೈ ಮಾಡೋದಂತ ನಾನು ಮುಂದೆ ನಿಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಓಕೆನಾ, ಅದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ತರ ಜಾಬ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ನೋಡ್ತಾರೆ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಮುಂದಿನ ದಿನಗಳಲ್ಲಿ ನಾವು ಯಾವ್ದನ್ನ ಅಪ್ಲೈ ಮಾಡೋಂತ ನಿಮಗೆ ತಿಳಿಸಿಕೊಡ್ತೇನೆ. ಓಕೆನಾ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.